ದಾನು ಲಕ್ಷ್ಮವ್ವ ಏನು ಮಾಡತ್ತೀವ? ಯವ್ವ ಸ್ವಲ್ಪ ಸಾತೇನೆ ಅಪ್ಪಾಜಿ. ಇವನ್ನೆಲ್ಲ ನೀ ಯಾಕೆ ಮಾಡಕ್ಕೆ ಹೊಕ್ಕಿವ? ನಿಮ್ಮ ಮಾಡ್ತಾಳೆ. ಏ ದಾನು ದಾನು ಇಲ್ಲ ಅಪ್ಪಾಜಿ, ಅವೇನು ಮಾಡಂದಿಲ್ಲ, ನಾನ ತಗೊಂಡ್ ಮಾಡಾಕತ್ತಿದ್ದೆ. ಅವ್ವ ಇವನ್ನೆಲ್ಲ ಯಾಕೆ ನೀ ಮಾಡಕ್ಕೆ ಹೊಕ್ಕಿ? ಏ ದಾನು ಲೇ ದಾನು, ಒಂದೀಟರ ನಿನಗೆ ಗಂಡನ ಕುಟ ಪ್ರೀತಿಯಿಂದ ಮಾತಾಡ್ಬೇಕು ಅನ್ನೋದ ಗೊತ್ತಿಲ್ಲ. ಹಾಂ ಯಾವ ನೋಡು ಮಕ್ಕ ಕಾಗಿ ಕಟ್ಕೊಂಡ್ರಂಗೆ ಕೌ 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 ಅಂತ ಹರ್ಕೋತೀರಿ. ಹಾಂ ಗಂಡ ದುಡಿದು ಮನೆಗೆ ಈಗ ಬಂದಾನ, ಈಗ ಬಂದ್ರೇನ್ರಿ ಒಟ್ಟು ಚಾ ಕೊಡ್ಲೇನ್ರಿ, ಒಟ್ಟು ನೀರು ಕೊಡ್ಲೇನ್ರಿ? ಏನಿಲ್ಲ. ಹಾಂ ಏನು ಹೇಳ್ರಿ, ಏನ ಮಾತಾಡ್ತಿ ಈ ಗಂಡನ ಕಿಮ್ಮತ್ತ ಇಲ್ಲ ಈ ಮನ್ಯಾಗ ನನಗೆ. ಈಗ ಬಂದ್ರೇನು? ನೀರ್ ಕೊಡ್ಲೇನು, ಚಾ ಕೊಡ್ಲೇನು? ಹೇಳ್ರಿ, ಏನು ಬೇಕು ನಿಮಗೆ? ಮತ್ತೆ ಇಟ್ಟತ್ತು ನೀ ಸಾಧಾರಣ ನಾಟಕ ಮಾಡಿದಲ್ಲ, ಮತ್ತೆ ಅದಕ್ಕೆ ನಗಾಕತ್ತಾಳ. ಈ ಒಂದು ಚಂದ ಮಾತಾಡೋ ಪದ್ಧತಿ ಗೊತ್ತಿಲ್ಲ. ಹೋಗು ಒಂದಿಟ್ಟು ಚಾ ಮಾಡ್ಕೊಡ ಬಾ. ಅವ್ ಬಂದಾನ ಇಲ್ಲಿ ವೀರ್ಯ, ಊರು ಹೊಂಟಿಟ್ಲೆ ಬಂದಾನ ನೋಡು ಅವ್ ಮನಿಗೆ, ಇನ್ನ ಬಂದು ಸೇರಿಲ್ಲ. ಬಂದಿಲ್ರಿ ಅವ, ಯಾವಾಗ ಬರ್ತಾನೆ ಯಾವಾಗ ಹೋಗ್ತಾನ ಒಂದು ತಿಳಿಯಂಗಿಲ್ಲ. ಅವ್ನು ನಿಮ್ ದಾರಿನ ಹಿಡ್ದಾನ ಅವನು, ಒಟ್ಟ ಮನಿ ನೆತ್ತಂಗಿಲ್ಲ ಅವ. ಮನಿ ಬರ್ಬೇಕಂದ್ರೆ ನಿಮ್ಗೆ ಅಪ್ಪ ಮಗ ಮೈ ಮೂಳ್ ಹಾಕ್ತೈತಿ. ನಿಮ್ಗೆ ಹೊರಗಿರೋ ಸುಖ ನಿಮ್ಮ ಮನ್ಯಾಗಿಲ್ಲ ನಿಮ್ಗೆ. ಅಲ್ಲಿದಾನು ಈ ನಮನಿ ನೀವು ಅದ್ರಾಕತ್ರ ಮನ್ಯಾಗ ನೆಮ್ಮದಿ ಸುಖ ಎಲ್ಲೈತಿ ನಮ್ಗೆ. ಅದಕ್ಕೆ ಹೊರಗೆ ಐತಿ, ಹೊರಗೆ ಹೊಕ್ಕಿ ಹೋಗಾನೇನ ಎದಕ್ಕೆ ಮಾತಾಡ್ಕೊಂಡು ನಿಂತಿ? ಹೋಗೋಡು ಪಟ್ಟ ಚಾ ಮಾಡ್ಕೊಡ್ಬಾ. ಎಲ್ಲಿ ಹೋಗ್ಯಾನ ನಾನು ನೋಡ್ತೀನಿ, ಹೇಳ ಫೋನ್ ಹಾಸ್ತೀನಿ ನಾ. ಮಾಡ್ಕೊಂಡು ಬರ್ತೀನಿ. ಯವ್ವ ಲೇವೀರೆ ನಿಂದ್ರಲೇ ಇಲ್ಲಿ. ಏನಪ್ಪಾಜಿ ಅಲ್ಲಿ ಅಟ್ ಊರು ಹೊಂಟಂಟ್ಲೆ ನಾವು ಹೊಲದಿಂದ ಬಂದಿದ್ದಿ, ಇಟ್ಟತ್ತಾದ್ರೂ ಮನೆ ಸೇರಿಲ್ಲ. ಎಲ್ಲಿ ಹೋಗಿದ್ಲಿ? ಅದು ಅಪ್ಪಾಜಿ ಅದು ಇಲ್ಲಿ ಅವ್ಯಾರ ಮನೆ ಹತ್ರ ಹೋಗಿದ್ದೆ ಅಪ್ಪಾಜಿ. ಎದಕ್ಕೆ? ಒಂದ ವಯಸ್ಸಿನ ಹುಡುಗರು ಏನಾರ ಮಾತಾಡ್ಕೊಂಡಿರ್ತಾವು, ಮಾತಾಡ್ಕೊಂಡು ಕುಂತಿರ್ತಾರ. ಏನಾಯ್ತು ಬಿಡ್ರಿ, ಏನು ಬಂದಾನ ಈಗ, ಏನು ಗಣಮಾಗದಾನ, ಎಟತಿ ಬಂದ್ರೆ ಏನು ನಡೀತೈತಿ? ಏನು ಹುಡುಗಿ ನಾವೇನು? ಏ ವೀರೇಶ ನಡಿ, ಮರಿ ತಕೊಂಬ ನಡಿ, ನಿಂಗೂ ಚಾ ಕೊಡ್ತೀನಿ. ಆದ್ವಿ 2 ಮಿನಿಟ್ ಬಂದೆ. ತಗೋರಿ ಚಾ. ಏ ದಾನು ನೀ ಎಟ್ಟರ ನಾಟಕದಿ? ಹಾಂ ಅವ್ ಮನೆಗೆ ಬಂದಿಲ್ಲನು ಅಂದ್ರೆ ಎಲ್ಲಿ ಹೋಗ್ಯಾನ ಏನ ಹಿಂಗೆ ಮಾತಾಡಿದಿ. ಈಗ ಅವ್ ಬಂದ ಮೇಲೆ ಎಲ್ಲಿ ಹೋಗಿದ್ದೆ ಅಂತ ಕೇಳಿದ್ರೆ ಮತ್ತೀಗ ಅವನ ಕಡೆಯಾಗಿ ಮಾತಾಡ್ತಿ. ಈ ನೀನು ಭಾರಿ ಅದಿ ಹೇಳದಾನು. ಚಾ ಇರೋದ ಹಂಗ ನೋಡ್ರಿ. ಬಡ ಚಾ ಕುಡೀರಿ, ನೀವು ಮಾತಾಡ್ಕೊಂಡು ಮಾತಾಡೋದೈತಿ. ಏನೈತೆ ಅಂತದು? ಆಯ್ತಿ, ಚಾ ಕುಡೀರಿ, ಮಾತಾಡ್ತೀನಿ. ಏ ಲಕ್ಷ್ಮಿ, ಆ ಸೊಪ್ಪು ಒಳಗಿಟ್ಟು ಬಸವರ ಮನೆಗೆ ಹೋಗಿ ಒಂದಿಟ್ಟು ಗುರೇಳ್ ಪುಡಿ ಇಸ್ಕೊಂಡ್ ಬಾ. ಹೋಗಿ ಬದ್ನಿಕಾಯಿ ಪಲ್ಯ ಮಾಡ್ಬೇಕು, ಗುರೇಳ್ ಪುಡಿ ಇಲ್ಲ. ಇಸ್ಕೊಂಬರ್ತಿ? ಅಲ್ವೇ ಗುರೇಳ್ ಪುಡಿ ಯಾಕೆ ಅವ್ರ ಮನೆಗೆ ಇಸ್ಕೊಂಬರಾಕ್ ಹೋಗೋದು? ನಮ್ಮ ಮನ್ಯಾಗ ಗುರೇಳ್ ಅದಾವಲ್ಲ, ಹುರಿದು ಎಟ್ಟ ಹೇಳ್ಕೊಡ್ತೀನಿ. ಏ ಯವ್ವ, ಅದನ್ನೇನು ಮಾಡ್ಕೊಂಡು ನಿಂದಿರ್ತಿ? ಇವತ್ತಿನ ಒಂದು ಹೊತ್ತಿನ ಪುರ್ತಕ ಇಸ್ಕೊಂಡ್ ಬಾ. ಹೋಗಿ ನಾನು ಮಧ್ಯಾಹ್ನ ಖಾಲಿ ಇರ್ತೀನಿ, ಮಾಡ್ತೀನಿ. ಹಂಗ ವೀರೇಶ ಒಂದು ಚಾ ಹಾಕ್ಕೊಟ್ಟು ಹೋಗ. ದಾನು ದಾನು ಹೇಳ್ರಿ. ಹೇಳು, ಏನೋ ಮಾತಾಡೋದೈತೆ ಅಂದಲ್ಲ. ತಡೀರಿ ಅಣ್ಣ, ಚಾತ ಅಲ್ಲಿ ಕುಡಿತೀನಿ. ಏ ಲಕ್ಷ್ಮಿ, ಏನ್ ಬೇ? ಹಂಗ ಗುರೇಳ್ ಪುಡಿ ಇಸ್ಕೊಂಡು ಬಸ್ಸಿ ಕಾಯಿ ರೊಕ್ಕ ಕೊಡ್ಬೇಕು. 4 ಕಾಯಿ ತಗೊಂಡ ಕಾಯಿ ರೊಕ್ಕ ಇಸ್ಕೊಂಡ್ ಆಕೆ ಅಂತ ಈರಿ ಬಾಳೆಹಣ್ಣು ತೊಗೊಂಡ 2 ಡಜನ್. ಆಕೆ ಹತ್ರ ಬಾಳೆಹಣ್ಣಿನ ರೊಕ್ಕ ಇಸ್ಕೊಂಡ್ ಬಾ. ಏ ಏನದಿಯ ದಾನು, ಪಾಪ ಹೆಣ್ಮಕ್ಳಿಗೆ ಆ ಕಾಯಿ ಬಾಳೆಹಣ್ಣು ಮಾರ್ಕೊಂತೀಯ? ಹಾಂ ತೂ ತು 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 ಅಲ್ಲ, ಪಾಪ ಬಡವ್ರು ಅದಾವು, ಕೇಳಿದ್ರೆ ಹಂಗೆ ಕೊಟ್ಟು ಬಿಡ್ಬೇಕು. ಇಲ್ಲಿ 2 ಮಾರ್ಕೊಂಡು ಏನದಿಯ? ನಿನ್ನ ಮನ್ಯಾಗ ಬೆಳೆದಿದ್ದು ಕೊಟ್ಟು ಬಿಡ್ಬೇಕಿಲ್ಲ ಹಂಗೆ. ಅಯ್ಯ ಡಾನ್ಸ್ ಕಾರಣ ತುಂಡು ನೀವು, ನನಗೆಲ್ಲ ಗೊತ್ತೈತಿ ಏನ್ ಮಾಡ್ಬೇಕಂತ. ನೀವು ಸುಮ್ ಕುಂದರಿ. ಏ ಲಕ್ಷ್ಮಿ, ಹೋಗ್ ನೀ ಇಸ್ಕೊಂಡ್ ಬಾ, ಹೋಗ ಅವ್ರ ಹತ್ರ. ದಾನು ಮನುಷ್ಯ ಒಟ್ಟು ದಾನ ಧರ್ಮ ಮಾಡೋದು ಕಲ್ಕೋಬೇಕು. ಅಯ್ಯೇ, ನೀವು ದಾನ ಧರ್ಮ ಮಾಡಿದ್ ನಾನು ನೋಡೇನು ಬಿಡು. ನೀವೇ ನನಗೆ ದಾನ ಧರ್ಮ ಮಾಡೋದ್ರ ಬಗ್ಗೆ ಹೇಳ್ಬೇಡ್ರಿ. ಅವರು ಹಣ್ಣು ಕಾಯಿ ಎಲ್ಲ ತಗೊಂಡ್ ಹೋಗೋದು ದೇವ್ರಿಗೆ ಅಂತ. ನಾ ಹಂಗ ಕೊಟ್ರೆ ಅವ್ರೇನು ಇಸ್ಕೊಂಡು ಹೋಗೋದಿಲ್ಲ. ದೇವರಿಗೆ ರೊಕ್ಕ ಕೊಟ್ಟ ತಗೊಂಡ್ ಹೋಗ್ತೇವೆ ಅಂತೇಳಿ ರೊಕ್ಕ ಕೊಟ್ಟು ತಗೊಂಡ್ ಹೋಗ್ತಾರ. ಹಂಗಿದ್ಮ್ಯಾಗ ನಾ ಯಾಕೆ ಬಿಡ್ಬೇಕು? ಇಷ್ಟಕ್ಕೂ ನಮ್ಮ ಮನ್ಯಾಗ ಗೊನಿಗಟ್ಲೆ ಬಾಳೆಹಣ್ಣು ಇರ್ತಾವ, ಅವ್ನುಟ್ಟು ನಾವ ತಿನ್ನಾಕತ್ತೇನ? ಮಾರ್ಕೆಟ್ ಹೋಗಿ ಹಾಕಿ ಬರ್ರಿ ಅಂದ್ರೆ ನೀವಂತೂ ಹಾಕೋದಿಲ್ಲ. ಅದಕ್ಕೆ ನಾನು ಓಣ್ಯಾಗ ಮಂದಿ ಹೆಣ್ಮಕ್ಳಿಗೆ ಮಾಡ್ಕೊತೀನಿ ಅಟ. ಆತು ಬಿಡು. ಮತ್ತು ಈ ಮನೆ ನಿಂದ ಫೈನಲ್ ಮಾತು. ನೀ ಹೇಳಿದ ಮ್ಯಾಗ ಮುಗಿದು ಹೋತು. ನೀನು ಕುಟಾಗ ವಾದ ಮಾಡಿ ನಾ ಯಾವಾಗ ಗೆದ್ದೀನಿ? ನೀನಾಗ ಗೆದ್ದಿ ಯಾವಾಗಲೂ. ಆತು, ನೀ ಹೇಳೋದ ಬರಬರಿ. ಹೇಳು, ಏನೋ ಮಾತಾಡೋದೈತಿ ಅಂದಲ್ಲ, ಹೇಳು. ಯವ್ವ ನಾ ಇಲ್ಲೇ ಒಟ್ಟು ಹೊರಗೆ ಬರ್ತೀನಿ. ಎಲ್ಲಿಗಾರ ಹೋಗಮಂದು ಎಲ್ಲಿಗೆ ಅಂತ ಕೇಳ್ತೀಯಲ್ಲ ನೀನು? ಅನಿಷ್ಟ ಬಾಯೇ, ಹೊರಗೆ ಹೋಗಮಂದು ಎಲ್ಲಿ ಅಂತ ಕೇಳಬಾರ್ದನ್ನ ನಿನ್ನ ಮನ್ಯಾಗ ಪದ್ಧತಿನ ಕಳಿಸಿಲ್ಲ ನಿನಗ.
ಈ ನಿಮ್ಮವನ ನಿನಗೆ ಭಾರಿ ಪದ್ಧತಿ ಕಲ್ಸಾಳ್ಯಪ್ಪ, ನಮಗತ್ತು ಕಲ್ಸಿಲ್ಲ. ನನಗೂ ಗೊತ್ತೈತಿ ಯಾವ್ದಕ್ಕೆ ಕೇಳ್ಬೇಕು ಯಾವ್ದಕ್ಕೆ ಕೇಳಬಾರ್ದತ್ತ. ಇವನೇನು ಯಾವ್ದು ಹೆಣಗಂಡ ಕಾರ್ಯಕ್ಕ ಯಾವ್ದು ಶುಭ ಕಾರ್ಯಕ್ಕೆ ಹೊಂಟಿಲ್ಲ, ಎಲ್ಲಿ ಅಂತ ಕೇಳಿ ಆಟದ ಹೆಟ್ಟಾಕ ಸುಮ್ಮನೆ ಕಾಡಿ ಉಪ್ಪಿಟ್ಟಿಗೆ ಹರಗಡಕ್ಕೆ ಹೊಂಟಿರ್ತಾನು, ಅದಕ್ಕೆ ಕೇಳೇನಿ. ಎಲ್ಲ ಹೊಂಟಿಲ್ಲ ಅಲ್ಯವ ಮತ್ತು ಅಭಿಷೇಕೇನ ಅವ್ರ ಮನೆಗೆ ಬೇಕಾಗಿರೋ ಒಟ್ಟು ಸಾಮಾನು ತಳಕೊಂತಾನಂತ ಡೆಕೋರೇಷನ್ಗೆ, ಅದಕ್ಕೆ ನೀನು ಬಾ ಅಂತ ಅನ್ನವೇ ಅದಕ್ಕೆ ಹೊಂಟೀನಿ. ಹೌದು, ಈ ಕಾರ್ತಿಕ್ ಮಾಸ ಮುಗಿದ್ರಾಗ ಮನೆ ಪೂಜೆ ಮಾಡ್ತೀನಿ ಅಂದಿದ್ರೆ ಹಂಗಾರೆ ಮನೆಗೆ ಡೆಕೋರೇಷನ್ ಸಾಮಾನು ತರಾಕೊಂತ ನಾನು. ಹೋಗು ತಗೊಂಡು ಬಾ, ಹೋಗ ತಗೊಂಡು ಬಾ. ಅಲ್ಲೇ ಉಂಡು ಬರಬೇಡ, ರಾತ್ರಿ ಮನೆಗೆ ಬಾ ಉಣ್ಣಾಕ. ಆತ್ರಿ. ನೀ ಹೇಳ ಏನದು ಹೇಳ್ಬೇಕಂದಿದ್ದು. ಒಂದು ತಾಸು ಆತ್ ನೋಡು ಹೇಳ್ತಾನೆ ಅನ್ನಕತ್ತಿ. ಏನದು? ಅಯ್ಯ ಹೇಳ್ತೇನೆ ತಡ್ಕೊರಿ. ಹೇಳ. ಮತ್ತ ಅವ ನಿಮ್ಮ ಅಕ್ಕನ ಮಗ ಮಂಜ, ನಿನ್ನ ಅಳಿಯ. ನಿನಗೆ ತಮ್ಮ ಆಗ್ಬೇಕು ಹೇಳು. ನನಗೆ ತಮ್ಮ ಆಗಕ್ಕೂ ಮುಂಚೆ ನಿನಗೆ ಅಳಿಯ ಆಗ್ಯಾನ. ಕಾಸು ನಿಮ್ಮ ಅಕ್ಕನ ಮಗಾತ ನನಗೆ ತಮ್ಮ ಆಗಕ್ಕಿನ ಮೊದಲ. ಮತ್ತು ನೀ ನನಗೆ ಎಷ್ಟು ಚಂದ ಹೇಳ್ತೀಯಲ್ಲ, ನಿಮ್ಮ ಅಕ್ಕನ ಮಗ ನೀನು ಅಳಿಯ ಅಂತ. ನಿನಗೆ ತಮ್ಮ ಅಂದ್ರೆ ತಡ್ಕೊಳಕ್ಕಾಗವಲ್ದು. ನನಗೆ ಯಾಕೆ ಮತ್ತೆ ಹಂಗೆ ಟೀಕಿಸ್ ಅಂತಿ ನೀನು? ಆಟ ಆತು ಹೊಡೆದಾಡೋದು ಗಾಡಿಗೆ. ಅದು ಅವ ಅದಾನಲ್ಲ ಮಂಜ, ಮತ್ತು ಬಂದು ಬರೀ ಬಸ್ಸಿಯರ್ ಮನೆ ಮುಂದೆ ನಿಂತು ಮೇಲೆ ನಮ್ಮ ಲಕ್ಷ್ಮಣ ಹೋದಾಗೆಲ್ಲ ಮತ್ತು ಲಕ್ಷ್ಮಣ ನೋಡಕ್ಕೆ ಬರಾಕತ್ತಾನ. ಆ ಹುಚ್ಚಡ್ಸಿಕೆಗೆ ಏನತ್ತೀಗ ಇದ್ಕಿದ್ದಂಗೆ ಆಮ್ಯಾಕೆ ಬಂದು ನಮ್ಮ ಮನೆ ಹತ್ರ ಲಕ್ಷ್ಮಣ್ ನೋಡ್ಕೊಂಡು ನಿಂದ್ರಾಗತ್ತಾನಂತ. ಅಲ್ಲ ಎಲ್ಲ ಕೋರ್ಟ್ನಾಗ ಕುಲ್ಲ ಆಗೈತಿ, ಎಲ್ಲ ಬೇಡ ಅಂತ ಬಿಟ್ಟಿವಿ, ಕೊಡೋದು ಕೊಟ್ಟಾರ, ಇಸ್ಕೊಂಡಿವಿ, ಎಲ್ಲ ಸಂಬಂಧನ ಹರ್ಕೊಂಡೋಗೈತಿ. ಇನ್ನೇನಂತ ಹುಸುಳೆ ಮಗಂದು ಬೇಕತ್ತ ನಾವು ಗಜ್ಜ ಈಗೇನೋ ಅವ್ನು ಹೋಗಿ ಜಾಡಿಸಿ ಬರಲೇ ಹಂಗನ. ಸುಮ್ಮನಿರಿ, ಒಂದಿಟ್ಟು ಪೂರ್ತಿ ಹೇಳೋದು ಕೇಳಿಸ್ಕೊರಿ. ಯಾಕಟ್ಟ ಅವಸರ ಮಾಡ್ತೀರಿ? ಅವ ಹಂಗೆ ಬಂದು ನಿಂತಿದ್ದಕ್ಕೆ ಆಕಿ ಬಸ್ಸಿಗೆ ಕರೆದು ಮತ್ತೆ ಹಿಂಗೆ ಯಾಕೆ ನಿಂತಾನವ ಕೇಳ ಹಂಗತ್ತ ಆಕಿನ ಬಿಟ್ಟಿದ್ದೆ. ಆಕಿ ಕರೆದು ಕೇಳಿಲ್ಲತ್ತ ಅವಂಗ ಇನ್ನ ಲಕ್ಷ್ಮಿ ಮ್ಯಾಗ ಮನಸ್ಸು ಐತಂತ. ಆಕಿ ಕುಟಾಗ ಬಾಳ್ಬೇಕು ಅನ್ನೋದು, ಮತ್ತು ಆಕಿಗೆ ನಾ ಬೇಡಾಗಿದ್ರು ಆಕಿ ನನಗೆ ಬೇಕವ ಅನ್ನೋ ಮಾತೇನ ಅನ್ನಂತ. ಅದಕ್ಕೆ ಆಕಿದು ಕುಟಾಗ ಮಾತಾಡಿದ ನಮ್ಮ ಲಕ್ಷ್ಮಣ ಕುಟಾಗ. ಆಕೆ ಮನಸ್ಸ ತೆಗೆದಾಡ್ರಿ ಅವನ ಮ್ಯಾಗ. ನೋಡಿದ್ರೆ ಆಕಿ ತುಂಬಾಲ ಬಿಟ್ಟಾನ. ಏನು ಮಾಡ್ಬೇಕು ಅನ್ನೋದು ತಿಳಿವಲ್ದ್ರಿ. ಅಂದ್ರೆ ಏನು ಮಾಡ್ಬೇಕ ತಿಳಿವಲ್ದಂದ್ರೆ ಅಂದ್ರೆ ಏನು ನಿನ್ನ ಮಾತಿನ ಅರ್ಥ? ಈಗ ಏನಿದೆ ಈಕಿನ ಹೂ ಅನಿಸಿ ಅವ್ ಹೊಳಿಕಿ ಕುಟಾಗ ಬಂದು ಬಾಳ್ತೇನೆ ಅಂದ್ರೆ ಆ ಸುಳೆ ಮಗನ ತಂದು ಮತ್ತೆ ಹೊಳಿಕಿ ಕುಟಾಗ ಬಾಳ ಕಚ್ಚಕ್ಕೆ ಹಂಗೆ ನೀನು ನನ್ನ ಮಗಳು ಹಿಂದೆ ಅವ್ರ ಮನ್ಯಾಗ ನೋಡಿದ್ದು ನರ್ಕ ಸಾಲ್ದಾಗೈತಿ. ಈಗ ಹೊಳಿ ಮತ್ತೆ ಅಲ್ಲೇ ದಬ್ಬಕ್ಕೆ ಅನ್ಕೊಂಡಿನಿ ನರ್ಕಕ್ಕೆ. ಯಾಕೆ ನನ್ನ ಮಗಳು ಈ ಮನೆ ನಿನಗೆ ತ್ರಾಸಾಗ್ಯಾಳನ? ಏನಾಗೈತಿ ಈಗ? ಏನಿದು ಹೊಸ ನಾಟಕ ತೆಗದಿ ನೀನು? ನಾನೇನ್ರಿ ಹೊಸ ನಾಟಕ ತೆಗ್ದೇನಿ? ನೀವ್ ಯಾಕೆ ನನ್ನ ಮೇಲೆ ಬೀಳಾಕತ್ತೀರಿ? ಬೇಸಾದಿರಿ ನೀವುನು. ಅಲ್ಲ ನಾ ಏನು ಒಂದೇ ಇಲ್ಲ. ಹಿಂಗ್ ಬಂದಿದ್ದ ಮತ್ತೆ ಹಿಂಗ್ ನೋಡಾಕತ್ತಾನ ಅಂದರಿ ಅಟ. ನಾ ಯಾಕೆ ಅವ್ರನ್ನಿಬ್ಬರನ್ನು ಒಂದು ಮಾಡಕ್ ಹೋಗಲಿ? ಬರಬರಿ ಇಲ್ಲ ನಾನು, ನನಗೂ ಬರ್ತೈತಿ. ಅಲ್ಲ ನಿಮ್ಗಿನ ಮೊದಲು ನಾನೇ ಏನೋ ಬರಬರಿ ಇಲ್ಲ ಅಂತೇಳಿ ತಿರ್ಗಾ ಈಗ ನನ್ನ ಮೇಲೆ ಬೀಳಾಕತ್ತಿರಲ್ಲ. ಏನೋ ನಾನು ಅವ್ರನ್ನ ಕೂಡ್ಸಾಕತ್ತೇನೇನ ಅನ್ನೋರಂಗ. ನೀ ಈಗ ಮಾತಾಡೋ ದಾಟಿ ನೋಡಿದ್ರ ಹಂಗ ಐತಿ. ಅವ್ರಿಬ್ರನ್ನು ಕೂಡ್ಸಾಕ ನಿಂತಾರಂಗ. ನನ್ಗೆ ಯಾಕೆ ಬೇಕು? ಅಲ್ಲ ನನ್ನ ಮಗಳಿಗೆ ರಗಡ್ ಕಷ್ಟ ಕೊಟ್ಟಾರ ಅವರು. ನಾ ಯಾಕೆ ಒಂದ್ ಮಾಡ್ಲಿ ಈಗ ಅವ್ರನ್ನ? ಮಾಡೋದಲ್ಪ. ಹಿಂಗ್ ಬಂದಿದ್ದ ಅಂತ ಹೇಳ್ದೆ ಅಟ. ಹಂಗ ಬಂದ್ ನಿಂದ್ರಬೇಡ ಅಂತ ಹೇಳಿ ಒಟ್ಟು ನೀವ ಯಾರ್ದಾರ ಕಡೆಯಿಂದ ಹೇಳಿಸ್ರಿ ಅವ್ನು. ಅಲ್ಲ ಬಂದ್ ಹಂಗ ಹಗಲೆಲ್ಲ ನಿಂತ್ರ ಒಣ್ಯಾನ್ ಮಂದಿರ ಏನ್ ಅನ್ಕೋತಾರ? ಅದಕ್ಕೆ ನೀವೇನ್ ಹೇಳಕ್ ಹೋಗ್ಬೇಡ್ರಿ. ಶಂಕರಪ್ಪಣ್ಣನ ಕಡೆಗರ ಇಲ್ಲ ಮಲ್ಲಪ್ಪಣ್ಣನ ಕಡೆಗರ ಹೇಳಿಸ್ರಿ. ಆತು ಹೇಳ್ಸನ್. ಆತು. ಅವ್ವ ಏನು ಬಾಯ್ ಮಾಡ್ತಾನೆ ಯಾವ ನನ್ನ ಗಂಡ? ಮಂಜ ಬಂದು ಮನೆ ಮುಂದೆ ನಿಂತು ಲಕ್ಷ್ಮಣ್ ನೋಡಾಕತ್ತಾನಂದ್ರೆ ನನ್ನ ಗಂಡ ಎಲ್ಲಿ ಸ್ವಂತ ತಂಗಿ ಮಗ ಹೊಳೆ ಬಂದ ಅಂತೇಳಿ ಮಗಳು ಕುಟ ಭಾಳ ಕಸ್ತಾನ ಅಂತ ನಾ ಹಿಂಗೆ ವಿಚಾರ ಮಾಡಿ ಹೇಳಕ್ ಹೋದೆ. ಇವನೇನ ಯವ್ವ ಅವನ ಮೇಲೆ ಹಂಗೆ ಕೆಂಡನ ಸುದ್ದೋದಂಗೆ ಉರಿದು ಬಿದ್ದ ಅವನ ಹೆಸರು ಹೇಳ್ತಿದ್ದಂಗೆ. ಯವ್ವ ನಾ ಅನ್ಕೊಂಡಂಗೆ ನೀವು ಹೊಳೆ ಮಗಳನ್ನ ಅವ್ರ ಕುಟ ಕಳ್ಸಂಗಿಲ್ಲ. ಈಗ ಇವನಂತರ ಅವನ ಕುಟ ಮಾತಾಡಂಗಿಲ್ಲ. ನಾನು ಮಾತಾಡಿದ್ರೆ ನಾ ಮಾತಾಡಿದ್ರೆ ಸಡ್ಲ ಸಿಗ್ತೈತೆ ಅವ್ನು. ಮಾದಕ್ಕನ ಹತ್ರ ಮಾತಾಡಿಸಿ ನೋಡೋನು. ಅಲ್ಲ ಮಾತಾಡ್ಸಕ್ಕನ್ನಕ್ರೆ ಏನು ಬಿಡು. ಮಂಜಾಗಂತೂ ಪೂರ ಮನಸ್ಸೈತಿ. ಆವಂತೂ ಬಂದು ನನ್ನ ಮಗಳ ಕುಟಾಗಿರಾಕ ತಯಾರದಾನ. ಈಗ ಲಕ್ಷ್ಮಣ ಹೂ ಅನ್ಬೇಕು. ಲಕ್ಷ್ಮಣ ಅವ್ರ ಅಪ್ಪನ ಮಾತ ಕೇತಾಡಿದಾಕಿ. ಮಾಡೋಣ. ಹೇಳಿ ಮತ್ತೇನು ನೆನೆಸ್ಕೊಂಡು ಬಂದಿ? ಪ್ರೀ ಏನದ್ ನಿಮ್ಮ ಮುಂದೆ ಯಾಕೆ ಬರ್ತೇನೆ? ಏನಿಲ್ಲ, ನಾ ಇಲ್ಲೇ ಒಟ್ಟು ಮಾದಕ್ಕರ ಮನೆಗೆ ಹೋಗ್ಬಿಡ್ತೀನಿ. ಆಕಿ ಲಕ್ಷ್ಮಿ ಗೃಹ ಪುಡಿ ತಂದ್ರೆ ಆಕಿಗೆ ಪಲ್ಯ ಮಾಡಂತ ಹೇಳಿ 5 ಮಿನಿಟ್ನಾಗ ಬರ್ತೀನಿ. ಏ ದಾನು ಏನು ಹೆಣ್ಮಗಳದಾಳ ನಾನು ಹೇಳ್ತಿರ್ತೀನ. ಅಲ್ಲ ಹೇಳೋ ಪುರ್ಸತ್ತಿಲ್ದ ನಾ ಹ್ಞೂ ಅಂದಿಲ್ಲ ಹಾ ಅಂದಿಲ್ಲ ಆಗಲೇ ಮೆಟ್ಕಿತ್ಲು.
ಇಟ್ಟು ಅವಸರ್ಲಿ ಮಾದಕ್ಕರ ಮನೆಗೆ ಹೋಗೋದು ಏನು ಅರ್ಜೆಂಟ್ ಐತಿಕ್ಕಿದೆ ಏನು ಧಾರಾವಾಹಿ ಸುದ್ದಿ ಮಾತಾಡಕ್ಕೆ ಹೋದ್ಲು. ಅಪ್ಪಾಜಿ ನಿಮ್ಮ ಹೋಗಿದ್ದು ನೋಡಿರ್ಬೇಕು ಅರ್ಜೆಂಟಾಗಿ ನೀ. ಅದನ್ನ ಕೇಳೋಣ ಅಂತಿದ್ದೆ ಅಪ್ಪಾಜಿ. ಅವಸರಲೆ ಹೋದ್ಲು. ಎದಕ್ಕೆ ಹೋದ್ಲೆ? ಎದಕ್ಕೆ ಹೋದ್ಲ ಎದಕ್ಕೆ ಬಿಟ್ಲ ಗೊತ್ತಿಲ್ಲವ. ಮಾದಕ್ಕರ ಮನೆಗೆ ಹೊಕ್ಕನಿ ಲಕ್ಷ್ಮಿ ಬಂದ ಮ್ಯಾಗ ಪಲ್ಯ ಆಕಿಗೆ ಮಾಡಕ್ಕೆ ಹೇಳು ಅಂತೇಳಿ ಹೋದ್ಲು. ಅದೇನೋ ಪಲ್ಯ ಅಂತ ನೋಡುವ ಅದ್ರ ಮಾಡ್ಬೇಕಂತ ನೀ ಏನೋ ಹೊಳಿ ಬರ್ತಾಳಂತ 5 ಮಿನಿಟ್ ಅಂತ ಹೋದ್ಲು ನೋಡು. ಅಯ್ಯೋ ಬಸಕ್ಕರ್ ಮನೆ ಕಳಿಸ್ಯಾಳ. ಕಾಯಿ ರೊಕ್ಕನೂ ಕೊಡ್ಲಿಲ್ಲ, ಗುರೇಳ್ ಪುಡಿನೂ ಕೊಡ್ಲಿಲ್ಲ ಅಪ್ಪಾಜಿ. ಆಕಿ ಸುಳ್ಳ ಅವ್ರ ಮನ್ಯಾಗ ಇಟ್ಕೊಂಡಿಲ್ಲ ಅಂತಾರೆ. ಈಗ ಎಲ್ಲದಕ್ಕೂ ಅವ್ರ ಮನೆಗೆ ಕಳಿಸ್ತಾ. ಏನು ನಾವು ಹೇಳಿದ್ರೆ ಬುದ್ಧಿನೇ ಇಲ್ಲ ಅಪ್ಪಾಜಿ. ಹಂಗ ಬಿಡವ, ಹಂಗೆ ತಿಳ್ದಂಗೆ ಮಾಡ್ತಾಳಕ್ಕಿ. ಹೋಗು ಅದು ನೀನ ಒಂದಿಟ್ಟು ಗುರೇಳ್ ಪುಡಿ ಮಾಡ್ಕೊ ಹೋಗಿ ಎಟ್ಟತ್ತಕ್ಕತಿ ಮಾಡಿ ಹೋಗಿ. ಆಕಿನ ಒಂದು 5 ಮಿನಿಟ್ ಅಂತ ಹೋಗ್ಯಾಳಿನ 2 ತಾಸು ಬರೋದಿಲ್ಲ ಅವ್ರ ಮನೆಯಿಂದ. ಉಣ್ಣ ಹೊತ್ತಿಗೆ ಬರ್ತಾಳಕ್ಕಿ. ಹೋಗಿ ಮಾಡಿ ಹೋಗು. ನಾನು ಇಲ್ಲೇ ಒಟ್ಟು ಮಲ್ಲಪ್ಪಣ್ಣವ್ರ ಮನೆ ಕಡೆ ಹೋಗಿ ಬರ್ತೀನಿ. ಅಪ್ಪಾಜಿ. ಲಕ್ಷ್ಮಮ್ಮ ತಂಗಿ ಒಬ್ಬಕ್ಕೆ ಇರ್ತಿ, ಹುಷಾರ. ಮುಂಚೆ ಬಾಗ್ಲಾರ ಹಾಕೋ. ಇಲ್ಲ ಹೇಳಪ್ಪಾಜಿ, ಇಲ್ಲಿ ಯಾರು ಬರೋದಿಲ್ಲ, ನೀವು ಹೋಗ್ಬರ್ರಿ. ಹಾಂ ಆತ್ವಾ.